ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪುನೀತ್ ಬ್ಲಾಗ್. ಇವತ್ತು ನಾವು 50 ಜನಕ್ಕೆ ಬರೋಬ್ಬರಿ 50 ಜನಕ್ಕೆ ವೆಜಿಟೇಬಲ್ ಪಲಾವ್, ಅದು ಹೋಟೆಲ್ ಶೈಲಿಯಲ್ಲಿ ಮನೇಲೇ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ತಪ್ಪಲೆಗೆ ಮೊದಲು 3/4 ಲೀಟ್ರಷ್ಟು ಒಂದು ಸನ್ಫ್ಯೂರ್ ಆಯಿಲ್ನ ಹಾಕೋಬೇಕು. ಅದಾದಮೇಲೆ ಚಕ್ಕೆ, ಲವಂಗ, ಅದು ಒಂದು 20 ರೂಪಾಯಿಗೆ ಅಂಗಡಿಯಲ್ಲಿ ಕೊಡ್ತಾರೆ, ಅದನ್ನು ತೊಗೋಬೋದು. ಆಮೇಲೆ ಪಲಾವ್ ಎಲೆ ಪ್ಯಾಕೆಟ್ ಬರುತ್ತೆ, ಆ್ಯಕ್ಚುಲಿ ನಿಮ್ಗೆ ಗೊತ್ತಿರುತ್ತೆ ಅದು. ಪಲಾವ್ ಎಲೆ ಪ್ಯಾಕೆಟು ಒಂದು 10 ರುಪೀಸ್ದು, 10 or 20 ರುಪೀಸ್ದು ಒಂದು 2 ಪ್ಯಾಕೆಟ್ನ ಫುಲ್ಲು ಅದಕ್ಕೆ ಹಾಕಬೇಕಾಗುತ್ತೆ. ಆಮೇಲೆ ಮಿಕ್ಸ್ ತರಕಾರಿ ಯಾವುದ್ಯಾವುದು ಅಂತ ಹೇಳಿದ್ರೆ ಕ್ಯಾರೆಟು, ಕ್ಯಾಪ್ಸಿಕಮು, ಆಮೇಲೆ ನವಿಲ್ಕೋಸು, ಜೊತೆಗೆ ಬೀನ್ಸು, ಇದಿಷ್ಟು ಫುಲ್ಲು 3 ತರಕಾರಿನ ಸ್ವಲ್ಪ ದಪ್ಪದಾಗೆ ಹೆಚ್ಕೊಳ್ಳಿ. ಯಾಕಂದರೆ ಇದು ದೊಡ್ಡ ಅಡುಗೆ ಆಗಿರೋದ್ರಿಂದ ಸಣ್ಣದಾಗಿ ಹೆಚ್ಕೊಂಡ್ರೆ ಆಮೇಲೆ ಬೈಕ್ ಸಿಗಲ್ಲ, ಎಲ್ಲ ಮಸಾಲೆ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜು, ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ಸಣ್ಣನೂ ಬೇಡ, ಒಂದು ಮಿತಿಯಾದ ಸೈಜಲ್ಲಿ ನೀವು ಹಚ್ಕೋಬೇಕಾಗತ್ತೆ. ಅರೌಂಡ್ ಎಲ್ಲನೂ ನಿಮಗೊಂದು 3/4 kg ಅಂದರೆ 1 kgನೇ ತೊಗೊಳ್ಳಿ, ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಆಮೇಲೆ ಈರುಳ್ಳಿ ಏನು 3/4 kg 1 kg ಅಷ್ಟು ಏನು ಹೆಚ್ಕೊಂಡಿರ್ತೀರಲ್ಲ ಈರುಳ್ಳಿನ, ಆ ಈರುಳ್ಳಿನ ಅದಕ್ಕೆ ಹಾಕಬೇಕಾಗತ್ತೆ. ಆಮೇಲೆ ಹಿಂದಿನ ದಿವಸನೇ ನೀವು ಬಟಾಣಿನ ನೆನೆಸಿಟ್ಕೋಬೇಕಾಗುತ್ತೆ. ಇಲ್ಲ ಇನ್ ಕೇಸ್ ಆಗಲ್ಲ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ರೆಡಿ ಅವೈಲೇಬಲ್ ಹಸಿ ಬಟಾಣಿ ಸಿಗುತ್ತೆ, ಅದೊಂದು ಹಾಕೋಬೋದು. ಇಲ್ಲಿ ನಾವು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಅರ್ಧ kg ಅಷ್ಟು ನಾವು ಹಸಿ ಬಟಾಣಿನ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಏನು ರುಬ್ಬಿಟ್ಕೊಂಡಿರ್ತಾರಲ್ವ, ಒಂದು 250 ಅಂದರೆ ಒಂದು 200 ಗ್ರಾಮಿಂದ 250 ಗ್ರಾಮು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ, ಸೊ ಬಿಫೋರ್ ನಾವು ಈ ಅಡುಗೆಗೂ ಮುಂಚೆನೇ ಸ್ವಲ್ಪ ರುಬ್ಬಿಟ್ಕೊಂಡಿದ್ರು ಅವರು, ಅದನ್ನು ಹಾಕ್ತಿದ್ದಾರೆ. ಸೊ ಇದನ್ನು ನೀವು ಮಿಸ್ ಮಾಡ್ಕೋಬೇಡಿ, ಅಡುಗೆದಕ್ಕೂ ಮುಂಚೆನೇ ಇದನ್ನು ನೀವಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹೆಚ್ಚಿಟ್ಕೊಳ್ಳೋದು ಅಂದರೆ ರುಬ್ಬಿಟ್ಕೊಳ್ಳೋದು ಉತ್ತಮ, ಅಂದರೆ ಅನುಕೂಲ ಆಗುತ್ತೆ. ಅದಾದಮೇಲೆ ನೀವು ಇಷ್ಟೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು ಚೆನ್ನಾಗೆ, ಅದು ಅಂಡಿಡಿದೆ ಇರೋದು ಅಂದರೆ ಕೆಳಗಡೆ ರೋಸ್ಟ್ ಆಗಿಬಿಡುತ್ತೆ ಜಾಸ್ತಿ ಹಾಗೆ ಬಿಟ್ಟರೆ. ಸೊ ಹಾಗಾಗಿ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕಾಗತ್ತೆ. ಆಮೇಲೆ ಚೆನ್ನಾಗೆ ವಾಶ್ ಮಾಡಿರೋಂಥದ್ದು 200 ಗ್ರಾಮು ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಹಾಕ್ತಾಯಿದ್ದಾರೆ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ದಪ್ಪ ಹಾಗೆ ಹಾಕಿದ್ದು ಉದ್ದೇಶ ಬಂದು, ಒಂದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಟ್ರೆ ಅದು ಸಿಗಲ್ಲ, ಬಿಸಿಯಲ್ಲಿ ಬೆಂದೋಗ್ಬಿಟ್ಟು ಎಲ್ಲ ಒಂಥರ ಒದ್ದೆ ಥರ ಆಗ್ಬಿಡುತ್ತೆ. ಸೊ ಈ ಥರ ಇಟ್ಟರೆ ಸ್ವಲ್ಪ ಸಿಗುತ್ತೆ, ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಹಾಗಾಗಿ ಆಮೇಲೆ 50 ಗ್ರಾಮು ಚಿಲ್ಲಿ ಪೌಡ್ರ್ ಯೂಸ್ ಮಾಡಬೇಕಾಗುತ್ತೆ. ನಾವು ಆಶೀರ್ವಾದ ಯೂಸ್ ಮಾಡ್ತಿದ್ದೀವಿ. ಸೊ ನೀವು ನಿಮ್ಗೆ ಇಷ್ಟ ಬಂದಿದ್ದು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಎವರೆಸ್ಟ್ ಆಗಿರ್ಬೋದು, ಆಚಿ ಆಗಿರ್ಬೋದು, ತುಂಬ ವೆರೈಟಿ ಇದೆ ಮಾರ್ಕೆಟ್. ಇಲ್ಲ ನೀವು ಮನೇಲಿ ಮಾಡಿರೋದಾದ್ರೂ ಪರವಾಗಿಲ್ಲ, ಅದನ್ನು ಬೇಕಿದ್ರೂ ಯೂಸ್ ಮಾಡಿ. 50 ಗ್ರಾಮಷ್ಟು ಮೆಣಸಿನ್ಕಾಯಿ ಪುಡಿನ ಇದಕ್ಕೆ ಹಾಕ್ತಾಯಿದ್ದಾರೆ. ಆಮೇಲೆ ಒಂದು 50 ಗ್ರಾಮಷ್ಟು ಧನಿಯಾ ಪುಡಿ ಯೂಸ್ ಮಾಡಿ. ಸೊ ಧನಿಯಾ ಪುಡಿನೂ ಅಷ್ಟೇ, ನಿಮ್ಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೋ, ಇಲ್ಲ ಮನೇಲಿ ಮಾಡಿರೋದಾದ್ರೂ ಪರವಾಗಿಲ್ಲ, ನಡೆಯುತ್ತೆ, ತೊಂದರೆ ಹಾಕಿ. ಅದಾದಮೇಲೆ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ. ಆಮೇಲೆ ಫ್ಲೇವರ್ಗೆ ಅಂತ ಒಂದಿಡಿ ಕರಿಬೇವು ಸೊಪ್ಪು, ಹಸಿ ಕರಿಬೇವು ಸೊಪ್ಪನ್ನ ಅದರ ಒಳಗಡೆ ಹಾಕಬೇಕು. ಆಮೇಲೆ 3 ಉಂಡೆ ತೆಂಗಿನಕಾಯಿನ ತರದು ಇಟ್ಕೊಂಡಿದ್ದಾರೆ, ಅಂದರೆ ಸರಿದು ಬಿಟ್ಟು ಇಟ್ಕೊಂಡಿದ್ದಾರೆ ಪುಡಿ ಮಾಡಿ. ಸೊ ಇದು 3 ತೆಂಗಿನಕಾಯಿ ಲೆಕ್ಕ, ಓಕೆನಾ? 3 ತೆಂಗಿನಕಾಯಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದಾರೆ, ಅದನ್ನು ಹಾಕ್ತಿದ್ದಾರೆ. ಆಮೇಲೆ 6 ಜಗ್ ನೀರು, ಅಂದರೆ 6 ಜಗ್ ನೀರು, ಒಂದು ಅಳತೆ ಜಗ್ ಇದೆ, ಹಾರ್ಡ್ಲಿ ಒಂದೂವರೆ ಲೀಟ್ರ್ವರೆಗೂ ಅದು ಹಿಡಿಯುತ್ತೆ ನೀರು ಆ ಜಗ್ಗು. ಆ ಜಗ್ಗಲ್ಲಿ 6 ಟೈಪ್ ಅಂದರೆ 6 ಟೈಮ್ಸು ಅದರಲ್ಲಿ ವಾಟರ್ ಹಾಕಿದ್ದಾರೆ, ಓಕೆನಾ? ಸೊ ಆ ಜಿಗ್ನ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ. ಅಳತೆ ಜಗ್ ಹೇಳ್ತೀನಿ ಏನಲ್ಲ, ಇದೇ ಅಳತೆ ಜಗ್ಗದು. ಅದಾದಮೇಲೆ ಕಸ್ತೂರಿ ಮೆಥಿ ಹಾಕಬೇಕು. ಮಾರ್ಕೆಟಲ್ಲಿ ಇಲ್ಲಿ ಅಂಗಡಿಯಲ್ಲೆಲ್ಲ ಸಿಗುತ್ತೆ, 10 ರೂಪಾಯಿದು ಇಲ್ಲ 15 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಕಸ್ತೂರಿ ಮೆಥಿ, ಅಷ್ಟು ಹಾಕಿದ್ರೆ ಸಾಕು. ನೆಕ್ಸ್ಟು ಇದು 1/2 ಲೀಟ್ರದ್ದು ಮೊಸರು ಪ್ಯಾಕೆಟನ್ನು ಇದಕ್ಕೆ ಹಾಕ್ತಾ ಇರೋದು. ಸೊ 1/2 ಲೀಟ್ರು ಯೂಸ್ ಮಾಡೋದು, ಕಂಪ್ಲೀಟಾಗಿ 1/2 ಲೀಟ್ರನ್ನ ಅದಕ್ಕೆ ಹಾಕಬೇಕಾಗತ್ತೆ. ಸೊ ನಾವು ನಂದಿನಿ ಯೂಸ್ ಮಾಡ್ತಿದ್ದೀವಿ, ನೀವು ಬೇಕಿದ್ರೆ ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಂದಿನಿ, ಡೊಡ್ಲ, ಹೆರಿಟೇಜು, ತುಂಬ ವೆರೈಟಿ ಇದೆ. ಸೊ ನಿಮ್ಮ ಏರಿಯಾದಲ್ಲಿ ಯಾವ ಮೊಸರು ಸಿಗುತ್ತೆ ಅದನ್ನು ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇಷ್ಟೆಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು, ಯಾಕಂದರೆ ಎಲ್ಲ ಅದು ಮಿಕ್ಸ್ ಆಗಲಿ, ನೀರಿಗೆ ಚೆನ್ನಾಗಿ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಚೆನ್ನಾಗಿ ಅದನ್ನು ತಿರುಗಿಸ್ಕೊಳ್ಳಿ, ಓಕೆನಾ? ಒಂದು 5ರಿಂದ 6 ರೌಂಡು, ಒಂದು 7 ರೌಂಡೇ ಇಲ್ಲ 10 ರೌಂಡೇ ಅಂದ್ಕೊಳ್ಳಿ, ಚೆನ್ನಾಗಿ ಸ್ವಲ್ಪ ತಿರುಗಿಸ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅದು. ಸೊ ಮಿಕ್ಸ್ ಆದಷ್ಟು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಸೊ ಇದು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕೆಲಸನೇ, ಅಂದರೆ ನೆಕ್ಸ್ಟು ಪ್ರೋಗ್ರಾಮೇ ಬಂದು ಉಪ್ಪು ಹಾಕಬೇಕು. ಸೊ ನಾವು ಟೋಟಲ್ಲು 5 ಇಡಿ, 1 2 3 4 5 ಇಡಿ ಉಪ್ಪು ಹಾಕಿರೋದು. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಯಾಕಂದರೆ ಉಪ್ಪು ಕಲ್ಲುಪ್ಪು ಹಾಕಿರೋದಲ್ವಾ. ಸೊ ಕಲ್ಲುಪ್ಪು ಸ್ವಲ್ಪ ಕರಗಲಿ, ಅಂದರೆ ಕರಗಲಿ ಅನ್ನೋದಕ್ಕಿಂತ ಚೆನ್ನಾಗಿ ನೀರಿಗೆ ಮಿಕ್ಸ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಒಂದು 5-6 ಸಲ ತಿರುಗಿಸಿ ಚೆನ್ನಾಗಿ, ಓಕೆ? ಇವಾಗ ಅಕ್ಕಿ ಹಾಕೊಳ್ಳೋ ಟೈಮು. ಸೊ ನೀರು ಸ್ವಲ್ಪ ಕುದ್ದಾದ್ಮೇಲೆ ನೆಕ್ಸ್ಟು ಅಕ್ಕಿ ಹಾಕೋದೇ ಕೆಲಸ. ಈಗ ಸ್ವಲ್ಪ ನೀರು ಕುದೀತಾ ಇದೆ, ಚೆನ್ನಾಗಿ ಕುದಿ ಬಂದಿದೆ, ಅಂದರೆ ಬಾಯ್ಲ್ ಆಗ್ತಾಯಿದೆ, ಬಾಯ್ಲ್ ಆಗೋದು ಕಾಣಿಸ್ಬೇಕು. ಸೊ ಈ ಟೈಮಲ್ಲಿ ಇವಾಗ ಅಕ್ಕಿ
ಅಕ್ಕಿನ ಒಂದು ಅಳತೆಲಿ ಹಾಕೋಬೇಕಾಗುತ್ತೆ. ನಾನು ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ, ಇದು ಬೌಲು ನೀರು ಹಾಕಿದ್ನಲ್ಲ ಅದೇ ಬೌಲಲ್ಲಿ. ಸೊ ಇದು ಆಡಲಿ ಅಂದ್ಕೊಳ್ಳಿ, ನಿಮಗೆ 1.5 kg ಒಂದು ಬೌಲಲ್ಲಿ 1.5 kg ಅಷ್ಟು ಅಕ್ಕಿ ಹಿಡಿಯುತ್ತೆ. ಟೋಟಲ್ ನಾವು 6 ಟೈಮು ಅಂದರೆ 6 ಸಲ ಅಕ್ಕಿ ಹಾಕಿದ್ದೀವಿ. 6 ಅಂದರೆ ನೀವೇ ಕೌಂಟ್ ಮಾಡ್ಕೊಳ್ಳಿ, ಓಕೆನಾ. 1.5 kg ಹಿಡಿಯುತ್ತೆ ಒಂದು ಟೈಮ್ಗೆ. ಸೊ 6 ಸಲ ಟೈಮ್ ನಾವು ಹಾಕಿದ್ದೀವಿ, 6.5 ಟೈಮ್ಸ್, ಓಕೆನಾ. ಅಷ್ಟು ಹಾಕಿದ್ದೀವಿ. ಅದು ಹಾಕಿ ಅಕ್ಕಿಯಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸಲ ತಿರುಗಿಸ್ಕೊಳ್ಳಿ, ಓಕೆನಾ. ನೀವು ಅಳತೆ ತೊಗೊಳ್ಳಿ, ನೀವೇ ಲೆಕ್ಕ ಹಾಕೋಬೇಕು. ನಾನು 6 ಟೈಮ್ ಹಾಕಿದ್ದೀನಿ ಅಕ್ಕಿನ ಅದರಲ್ಲಿ, ಓಕೆನಾ. ಸೊ 6.5 ಟೈಮ್ಸು ನಾನು ಅಕ್ಕಿ ಹಾಕಿರೋದು. ಒಂದು ಜಗ್ಗಲ್ಲಿ ಅಂದರೆ ಒಂದು ಬೌಲಲ್ಲಿ 1 ಟೈಮ್ಗೆ ಅದು 1.5 kg ಬರುತ್ತೆ ಅದು, ಓಕೆನಾ. ಸೊ ಅದನ್ನು 6.5 ಟೈಮ್ಸು ನಾನು ಅದನ್ನು ಹಾಕಿದ್ದೀನಿ. ಸೊ ಅದು ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಕುದಿ ಬರ್ತಾ ಇದೆ. ಸೊ ಈ ಥರ ಬಾಯ್ಲ್ ಆಗಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಓಕೆನಾ. ಯಾಕಂದರೆ ಅಂಡಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬೇಗನೆ ಒಂದೇ ಜಾಗದಲ್ಲಿದ್ದರೆ. ಸೊ ಹಾಗಾಗಿ ಅವಾಗ ತಿರುಗಿಸ್ತಾ ಇದ್ದಷ್ಟು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಕೆಳಗಡೆ ನಿಮಗೆ ರೋಸ್ಟ್ ಆಗುತ್ತೆ, ಅಂದರೆ ರಸ್ಟ್ ಹಿಡಿಯೋದು ಸ್ವಲ್ಪ ಕಡಿಮೆ ಆಗುತ್ತೆ, ಅಂದರೆ ಇದಾಗಲ್ಲ, ಏನಂತೀವಿ ನಾವು, ರೋಸ್ಟ್ ಆಗಲ್ಲ ಜಾಸ್ತಿ. ಚೆನ್ನಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ. ನೋಡಿ, ಇವಾಗ ಇದು ಅಕ್ಕಿ ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗಿದೆ. ಸೊ ಚೆನ್ನಾಗಿ ಕುದಿಲಿ ಇದು, ಯಾಕಂದರೆ ಎಷ್ಟು ಕುದಿಯುತ್ತೋ ಅಷ್ಟು ಬೇಗ ಅದು ನೀರು ಎವಾಪರೇಟ್ ಆಗುತ್ತೆ, ಅಂದರೆ ಇಂಗುತ್ತೆ, ನೀರು ಇಂಗಬೇಕು, ಓಕೆನಾ. ಸೊ ಅವಾಗಲೇ ನೀರು ಇಂಗ್ದಾಗ್ಲೇ ಅದು ಒಳಗಡೆದು ನಿಮ್ಮದು ಅನ್ನದಲ್ಲಿರೋ ಅಂಶ ಎಲ್ಲ ಚೆನ್ನಾಗಿ ಇಟ್ಕೊಳುತ್ತೆ ಅನ್ನ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಳ್ಳಿ, ಅವಾಗ ಒಂದೊಂದು ಸಲ ಟರ್ನ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊತಾ ಇದ್ರೆ ಉತ್ತಮ. ಯಾಕಂದರೆ ನೀರು ಎವಾಪ್ರೇಟ್ ಆಗ್ತಿದ್ದಂಗೆ ಸ್ವಲ್ಪ ಕೆಳಗಡೆ ರಶ್ ಹಿಡಿಯೋಂಗೆ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಒಂದು ಸಲ ರೊಟೇಟ್ ಅಂದರೆ ತಿರ್ಗಿಸ್ಕೊತಾ ಇರಿ. ಸೊ ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ, ಆಲ್ಮೋಸ್ಟ್ ಸ್ವಲ್ಪ ನೀರು ಕಮ್ಮಿ ಆಗಿದೆ ನೋಡಿ. ಆಮೇಲೆ ಇನ್ನೇನು ಕಮ್ಮಿ ಆಗ್ತಾಯಿದೆ ಅಂದಾಗ ಟೊಮೊಟೊ ಹಾಕ್ಕೊಂಡಿದ್ದು, ಏನಕ್ಕಂದರೆ ಇದರಲ್ಲಿ ಇಟ್ಕೊಂಡಿರೋದು ಒಂದು 1.5 kg 2 kg ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದೀವಿ. ರೀಸನ್ ಬಂದು ಇವಾಗ ಆಗ್ತಾ ಇರೋದು ಬಂದು, ಮೊದಲೇ ಹಾಕಿದ್ರೆ ಇಷ್ಟೊತ್ತಿಗೆಲ್ಲ ಬೆಂದು ಅದು ಚಟ್ನಿ ಆಗ್ಬಿಟ್ಟಿರುತ್ತೆ. ಆ ಉದ್ದೇಶಕ್ಕೋಸ್ಕರ ಬೈಕ್ ಸಿಗಲ್ಲ. ಸೊ ಹಾಗಾಗಿ ಈ ಬೈಕ್ ಸಿಗಲಿ ಅನ್ನೋ ಕಾರಣಕ್ಕೆ ಇವಾಗ ಆಗ್ತಾ ಇರೋದು. ಟೊಮೊಟೊ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸಲ ತಿರುಗಿಸ್ಕೊಳ್ಳಿ, ಯಾಕಂದರೆ ಅದು ಸ್ಪ್ರೆಡ್ ಆಗಲಿ, ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಲಿ. ಟೊಮೊಟೊ ಆ್ಯಕ್ಚುಲಿ ಲಾಸ್ಟಲ್ಲಿ ಹಾಕಿದ್ರೆ ಚೆಂದ. ರೀಸನ್ ಬಂದು ಬೈಕ್ ಸಿಗುತ್ತೆ, ಅಂದರೆ ತಿನ್ನಬೇಕಾದ್ರೆ ಸ್ವಲ್ಪ ರಾ ಥರ ಸಿಗುತ್ತೆ. ಸೊ ಟೇಸ್ಟ್ ಒಂಥರ ತುಂಬ ಚೆನ್ನಾಗಿರುತ್ತೆ. ಲೈಕ್ ಇದು ಹೋಟೆಲ್ ಶೈಲಿ ಅಲ್ವಾ, ಅಂದರೆ ಹೋಟೆಲಲ್ಲಿ ಹೇಗೆ ಮಾಡ್ತಾರೋ ಸೊ ಅದೇ ಟೈಪು ನಾವಿಲ್ಲಿ ಪಲಾವ್ ಮಾಡ್ತಿರೋದು, ವೆಜಿಟೇಬಲ್ ಪಲಾವು. ಸೊ ಹಾಗಾಗಿ ಇದನ್ನು ಲಾಸ್ಟಲ್ಲಿ ಹಾಕಿದ್ದು. ನೋಡಿ, ಇವಾಗ ಒಂದು 80-85% ನೀರೆಲ್ಲ ಫುಲ್ಲು ಡ್ರೈ ಔಟ್ ಆಗಿಬಿಟ್ಟಿದೆ. ಇವಾಗ ಚೆನ್ನಾಗಿ ತಿರ್ಗಿಸ್ಕೋಬೇಕು ಈ ಟೈಮಲ್ಲಿ. ಏನಕ್ಕಂದರೆ ಅದು ಕೆಳಗಡೆ ತಳ ಹಿಡಿದಂದರೆ ರಶ್ ಹಿಡಿಯೋಕ್ಕೆ ಶುರು ಆಗಿಬಿಡುತ್ತೆ. ಯಾಕಂದರೆ ನೀರು ಕಮ್ಮಿ ಆಯ್ತಲ್ವಾ, ಬರೀ ಇನ್ನು ಅನ್ನನೇ ಇರುತ್ತೆ ಕೆಳಗಡೆ. ಸೊ ಹಾಗಾಗಿ ಇದು ಮಿಕ್ಸ್ ಮಾಡ್ಕೋತಾ ಇರಬೇಕು, ಸ್ವಲ್ಪ ಜಾಸ್ತಿ ಇದಾಗಬಿಡಬಾರ್ದು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ತಳ ಹಿಡಿದಿರೋ ಥರ ಸ್ವಲ್ಪ ತಿರ್ಗಿಸ್ಕೋತಾ ಇರಬೇಕು. ನೋಡಿ, ಅನ್ನ ಇವಾಗ ಆಲ್ಮೋಸ್ಟ್ ಒಂದು 90% ನೀರು ವಾಟರ್ ಡ್ರೈ ಆಗಿಬಿಟ್ಟಿದೆ. ಸೊ ನಮ್ಗೆ ಆಗಲೇ ಚೆನ್ನಾಗಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಪಲಾವು. ಸೊ ಈಗಲೇನೋ ರೆಡಿ ಇದೆ ಏನೋ ತಿನ್ನೋದಕ್ಕೆ ಅನ್ನಿಸೋ ಥರ ಫೀಲ್ ಆಗ್ತಾಯಿದೆ. ಸೊ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ತಾಯಿದೆ ನೋಡಿ. ಟೊಮೊಟೊ ಎಲ್ಲ ಮೇಲ್ಗಡೆ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ನೋಡೋದಕ್ಕೆ. ನೋಡಿದ ತಕ್ಷಣ ತಿನ್ನಬೇಕಪ್ಪ ಅನ್ನಿಸ್ಬೇಕು. ಸೊ ಆ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಈಗ ಆದಮೇಲೆ ನೀಟಾಗಿ ಅದನ್ನು ಒಂದು ಲೇಯರಲ್ಲಿ, ಅಂದರೆ ಅನ್ನನ ಒಂದು ಸಮ ಮಾಡ್ಕೊಳ್ಳಿ. ನೀಟಾಗಿ ಒಂದು ಲೇಯರ್, ಅಂದರೆ ಏನು ಹೇಳ್ತೀವಿ, ತಟ್ಟಿ ಸಮ ಮಾಡಿಕೊಂಡು ಅದನ್ನು ದಮ್ ಕಟ್ಟಬೇಕು ಇವಾಗ. ಸೊ ಹಾಗಾಗಿ ಇದು ಅಲ್ಲಿ ಯೂಸ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಒಂದು ಪ್ಲಾಸ್ಟಿಕ್ ಒಂದು ಕವರ್ ಯೂಸ್ ಮಾಡ್ತಿದ್ದಾರೆ. ಸೊ ನೀವು ಹಾಗೆ ಒಂದು ದಮ್ ಕಟ್ಟಬೇಕು, ಯಾಕಂದರೆ ದಮ್ ಕಟ್ಟಿದ ಮೇಲೆ ನೀರು ಅನ್ನ ಚೆನ್ನಾಗಾಗುತ್ತೆ ನಿಮಗೆ, ಅಂದರೆ ಉದುರಾಗಿ ಚೆನ್ನಾಗಿ ಸಿಗುತ್ತೆ. ಹೋಟೆಲ್ ಶೈಲಿ ಫ್ಲೇವರ್ಸ್ ಬರುತ್ತೆ, ಅಂದರೆ ನೀಟಾಗಿ ಉದುರಾಗಿ ಅನ್ನ ಸಿಗುತ್ತೆ. ಸೊ ಹಾಗಾಗಿ ಇದನ್ನು ದಮ್ ಕಟ್ಟಬೇಕು. ಇದನ್ನು ನೀಟಾಗಿ ಎಲ್ಲ ಕಡೆಯಿಂದ ಕವರ್ ಮಾಡಿಬಿಟ್ಟು ಫುಲ್ಲು ಇವಾಗ ನೀಟಾಗೆಲ್ಲ ಕವರ್ ಮಾಡಿ ಇದ್ರ ಮೇಲೆ ಒಂದು ಮುಚ್ಚಳ, ಅಂದರೆ ಇದ್ರದ್ದು ಡಬ್ಬರದ್ದು ಮುಚ್ಚಳ ಬರುತ್ತೆ. ಸೊ ಆ ಮುಚ್ಚಳನ ಹಾಕ್ಬಿಟ್ಟು ನೀಟಾಗಿ ಒಂದು ಅರ್ಧ ಗಂಟೆ ಟೈಮು ನೀವು ಅದಕ್ಕೆ ಟಚ್ ಮಾಡೋಕ್ಕೆ ಹೋಗ್ಬಾರ್ದು. ಅರ್ಧ ಗಂಟೆ ಕಾಲ ನೀಟಾಗಿ ಮುಚ್ಚಿಬಿಟ್ಟು ಅದ್ರ ಮೇಲೆ ವೆಯ್ಟ್ ಇರೋವಂಥದ್ದು ವಸ್ತು ಏನಾದರೂ ಇಡಿ, ಓಕೆನಾ. ಯಾಕಂದ್ರೆ ದಮ್ ಕಟ್ಟಬೇಕಂದ್ರೆ ನೀರು ಎಲ್ಲೂ ಅಂದರೆ ಹೊರಗಡೆ ಹೋಗ್ಬಾರ್ದು, ಬಿಸಿ ಹಾಗೇ ಇರಬೇಕು. ಸೊ ಇದು ನೀಟಾಗಿ ಸೈಡಲ್ಲಿ ಇಳಿಸ್ಬಿಟ್ಟು ನೀವು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ದಮ್ ಕಟ್ಟೋದಕ್ಕೆ, ದಮ್ ಅಂದರೆ ಅದ್ರ ಮೇಲೆ ಏನಾದರೂ ಒಂದು ವಸ್ತು ಇಟ್ಬಿಡಿ. ಆವಾಗ ಅಂದರೆ ಬಿಸಿ ಎಲ್ಲೂ ಹೊರಗಡೆ ಹೋಗದೆ ನೀಟಾಗಿ ಅನ್ನ ಚೆನ್ನಾಗಿ ಉದುರೋಗಿ ಚೆನ್ನಾಗಿ ಆಗುತ್ತೆ. ಸೊ ಇದೊಂದು ಅರ್ಧ ಗಂಟೆ ಈ ಥರ ವೆಯ್ಟ್ ಇರೋ ಏನಾದರೂ ಅದ್ರ ಮೇಲೆ ಇಟ್ಬಿಟ್ಟು ಬಿಟ್ಬಿಡಿ. ಒಂದು ಅರ್ಧ ಗಂಟೆ ಆದಮೇಲೆ ದಮ್ ಹಾಕಿರೋದನ್ನು ತೆಗೀರಿ. ಎಲ್ಲ ತೆಗೆದುಬಿಟ್ಟು ನೀಟಾಗಿ ಅದ್ರ ಮೇಲೆ ಏನು ಮುಚ್ಚಿರ್ತೀವಲ್ಲ ರಾಪರ್ಸು, ಅದನ್ನೆಲ್ಲ ನೀಟಾಗಿ ತೆಗೆದಾದ್ಮೇಲೆ ನೋಡಿ, ಅನ್ನ ಇವಾಗ ರೆಡಿ ತಿನ್ನೋದಕ್ಕೆ ರುಚಿಯಾದ ಪಲಾವ್. ಅದು ಬರೋಬ್ಬರಿ 50-70 ಜನ ತಿನ್ಬೋದು ನೀವು ಆರಾಮಾಗಿ ಮನೇಲಿ, ವಿತೌಟು ಹೋಟೆಲ್ಗೆ ದುಡ್ಡು ಹಾಕೋ ಅವಶ್ಯಕತೆಯೇ ಇಲ್ಲ. ಹೋಟೆಲಲ್ಲಿ ಇಷ್ಟಾಯಿತು ಅಷ್ಟಾಯಿತು ಅನ್ನೋ ಚಿಂತೆನೂ ಇಲ್ಲ. ಆರಾಮಾಗಿ 50-70 ಜನ ಹೊಟ್ಟೆ ತುಂಬ ಊಟ ಮಾಡ್ಬೋದು ಇದನ್ನು. ಸೊ ಓಕೆನಾ, ಈ ಥರ ರುಚಿಯಾದ ಅನ್ನನ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ, ಹೋಟೆಲ್ಗೆ ದುಡ್ಡು ಹಾಕೋಕೆ ಹೋಗ್ಬೇಡಿ, ಆರಾಮಾಗಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಓಕೆನಾ. ಸೊ ನೋಡಿ ಒಂದ್ಸಲ, ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಾಗಿದೆ. ಲೈಕ್ ಕಂಪ್ಲೀಟಾಗಿ ಹೇಳ್ಬೋದು ಅಂದರೆ ಹೋಟೆಲ್ ಶೈಲಿನೇ.
ಸೊ ನಾವು ಮನೇಲಿ ಮಾಡಿದಾಗೆ ಮುದ್ದೆ ಆಗೋದು ಆ ಥರ ಏನೂ ಇಲ್ಲ. ನೋಡಿ ಆ ಟೊಮೊಟೊ ಎಲ್ಲ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಆಮೇಲೆ ಇದು ತುಪ್ಪ ಒಂದು ಅರ್ಧ ಕೆ ಜಿ ಇಲ್ಲ, ಒಂದು ಅರ್ಧ ಕೆ ಜಿ ಏನು ಬೇಡ, ಒಂದು 1/4 ಕೆ ಜಿಯಷ್ಟು, ಒಂದು 1/4 ಕೆ ಜಿಯಷ್ಟು ತುಪ್ಪನ ಅದ್ರ ಮೇಲೆ ಸುತ್ತ ಬಿಡಿ. ಅಂದರೆ ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ರುಚಿ ಚೆನ್ನಾಗಿರುತ್ತೆ. ಅಂದರೆ ಅನ್ನ ತಿನ್ನೋದಕ್ಕೆ ಫ್ಲೇವರ್ ಏನು ಹೇಳ್ತೀವಲ್ವ, ಆ ಫ್ಲೇವರ್ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಅದು ಆ ಸ್ಮೆಲ್ಲೇ ತುಂಬ ಅಟ್ರಾಕ್ಟಿವ್ ಅನಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು. ತುಪ್ಪ ಅರ್ಧ ಕೆ ಜಿಯಷ್ಟು ಹಾಕಿ, ಒಂದು ಅರ್ಧ ಇಲ್ಲ, ಒಂದು 1/4 ಕೆ ಜಿಯಷ್ಟು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ ಹೋಟೆಲ್ ಶೈಲಿಯ ಪಲಾವ್, ವೆಜಿಟೇಬಲ್ ಪಲಾವ್ ತಿನ್ನೋದಕ್ಕೆ ರೆಡಿ. ನೋಡಿ ಹೆಂಗೆ ಉದ್ರ ಆಗಿದೆ. ಸೊ ನೋಡಿದ ತಕ್ಷಣ ಖುಷಿ ಆಗುತ್ತೆ ತಿನ್ನಬೇಕು ಅಂತ. ಸೊ ಇದನ್ನು ಮನೇಲಿ ಮಾಡಿ ಆರಾಮಾಗಿ ನೀವೇ ತಿನ್ಕೊಳ್ಳಿ. ಈ ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾರ್ಯಾರು ಫಂಕ್ಷನ್ ಮಾಡಬೇಕು ಅಂತಿದ್ದಾರೆ ಅವ್ರಿಗೆಲ್ಲ ಒಂದು ಸಲ ಆದರೂ ಈ ವಿಡಿಯೋ ತೋರಿಸಿ. ಹಾಗೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.